ಮಕ್ಕಳೇ, ಇವತ್ತಿನ ಪಾಠದ ಹೆಸರು ನನ್ನ ಗೋಪಾಲ. ಈ ಪಾಠದ ಲೇಖಕರ ಹೆಸರು ಕುವೆಂಪು. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು 29/12/1904 ಜನಿಸ್ತಾರೆ. ಇವರ ಊರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬ ಹಳ್ಳಿ. ಇವರ ತಂದೆಯ ಹೆಸರು ವೆಂಕಟಪ್ಪ ಗೌಡ, ತಾಯಿಯ ಹೆಸರು ಸೀತಮ್ಮ. ಇವರ ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೊಡಿಗೆ. ಇವರ ಹೆಂಡತಿಯ ಹೆಸರು ಹೇಮಾವತಿ. ಇವರನ್ನು ನಾವು ಕುವೆಂಪು ಎಂಬ ಕಾವ್ಯನಾಮದಿಂದ ಕರೆಯಲಾಗುತ್ತಿತ್ತು. ಇವರ ಕವನ ಸಂಕಲನಗಳು ಚಂದ್ರಮಂಚಕೆ ಬಾಚಕೋರಿ, ನವಿಲು, ಪಕ್ಷಿ ಕಾಶಿ. ಇವರ ನಾಟಕಗಳು ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ ಹಾಗೂ ಜಲಗಾರ. ಹಾಗೆ ಇವರ ಮಹಾಕಾವ್ಯ ರಾಮಾಯಣ ದರ್ಶನಂ. ಇವರು 80 ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ 1958ರಲ್ಲಿ ಪದ್ಮಭೂಷಣ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1955ರಲ್ಲಿ, ಹಾಗೆ ರಾಷ್ಟ್ರಕವಿ ಪ್ರಶಸ್ತಿ 1964ರಲ್ಲಿ, ಹಾಗೆ ಇವರಿಗೆ ಪಂಪ ಮತ್ತು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಇವರು ಆಗಿದ್ದಾರೆ. 10/11/1998ರಲ್ಲಿ ಇವರು ನಿಧನರಾಗ್ತಾರೆ. ಇದಿಷ್ಟು ಕುವೆಂಪು ಅವರ ಕವಿ ಪರಿಚಯ ಮಕ್ಕಳೇ. ಹಾಗಾದರೆ ಈ ನನ್ನ ಗೋಪಾಲ ಎಂಬ ಪಾಠದಲ್ಲಿ ಏನಿದೆ ಅಂತ ನಾವೀಗ ತಿಳ್ಕೊಳ್ಳೋಣ. ಮಕ್ಕಳೇ, ಇಲ್ಲೊಂದು ಸಣ್ಣ ಗುಡಿಸಲು. ಆ ಗುಡಿಸಲಿನ ಬಳಿ ಒಂದು ಮೂಲೆಯಲ್ಲಿ ಗೋಪಾಲನ ವಿಗ್ರಹ. ಇಲ್ಲಿ ಜಗಲಿ ಮೇಲೆ ಒಂದು ಬಡ ಹೆಂಗಸು ಕೂತು ಚರಕದ ಮುಂದೆ ನೂಲುತ್ತಿದ್ದಾಳೆ. ಆಕೆ ಒಬ್ಳು ವಿಧವೆಯಾಗಿರ್ತಾಳೆ. ಇಲ್ಲಿ ತನ್ನ ಮಗ ಹಾಸಿಗೆಯಿಂದ ಇನ್ನೂ ಎದ್ದಿಲ್ವೇನೋ ಅಂತ ತಾಯಿ ಅಂದ್ಕೊಂಡು ಒಂದು ಮೂಲೆಯಲ್ಲಿ ನೋಡುತ್ತಾ ಆಕೆ ಗೋಪಾಲನನ್ನ ಕರೀತಾಳೆ. ಮಗನೇ, ಏಳು, ಹೊತ್ತಾಯಿತು, ಶಾಲೆಗೆ ಹೋಗಬೇಕು. ಹಾಗೆ ಬನದಲ್ಲಿ ಹೂಗಳು ನಿನಗೋಸ್ಕರ ಕಾಯ್ತಾ ಇವೆ. ಸೂರ್ಯನ ಕಿರಣಗಳು ನೋಡು, ಬಾವಿ ಹತ್ರ ಇರುವ ತೆಂಗಿನ ಮರದ ಗರಿಯ ಮೇಲೆ, ತುದಿಯ ಮೇಲೆ ಬೆಳಕನ್ನ ಚಿಮ್ಮುತ್ತಿದೆ. ಹಕ್ಕಿಗಳು ಹಾರಾಡ್ತಾ ಇದೆ. ಹಾಗಾಗಿ ಏಳು ಅಂತ ಇಲ್ಲಿ ಒಂದು ಕಂದನನ್ನ ಒಂದು ತಾಯಿ ಏಳಿಸುವ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಈಗಾಗಲೇ ಗೋಪಾಲ ಸ್ನಾನ ಮಾಡಿ ಶುಚಿಯಾದ ಬಟ್ಟೆಯನ್ನು ಹಾಕಿಕೊಂಡು ಅವನು ಬನಕ್ಕೆ ಹೋಗಿ ಹೂಗಳನ್ನು ತರ್ತಾ ಇರ್ತಾನೆ. ಅದನ್ನು ತಾಯಿ ನೋಡ್ತಾಳೆ. ಈಗ ಅವನು ತಾಯಿ ಹತ್ರ ಬಂದ್ಬಿಟ್ಟು ಕೇಳ್ತಾನೆ, ನೀನು ನನ್ನನ್ನು ಕರ್ದ್ಯೇನಮ್ಮ ಅಂತ ಹೇಳಿ. ಆಗ ತಾಯಿ ಹೇಳ್ತಾಳೆ, ಹೌದು ಪುಟ್ಟ, ನೀನಿನ್ನೂ ಮಲಗಿದ್ಯಾ ಅಂತ ಅಂದ್ಕೊಂಡು ನಾನು ನಿನ್ನ ಕರೆದೆ. ನೀನು ನೋಡಿದ್ರೆ ಹೂಗಳನ್ನು ತಂದಿದ್ಯಾ, ತೋರಿಸು ಅಂತ ಹೇಳ್ತಾಳೆ. ಏನಮ್ಮ ಇದು, ಬನ ಇಷ್ಟು ಸೊಗಸಾಗಿದೆ. ಅಲ್ಲಿ ಸಂಪಿಗೆ ಹೂ, ಕೇದಿಗೆ ಹೂ, ಪರ್ವತ ಬಾಳೆ ಹೂ, ಗೋರಂಟೆ ಹೂ, ಎಲ್ಲ ಸಾವಿರಾರು ಹೂಗಳು ಮಳೆ ಬಿಲ್ಲಿನಂತೆ ಕುಣಿಯುತ್ತಾ ಇದೆ. ಹಕ್ಕಿಗಳ ಆ ಧ್ವನಿಗಳು, ಆ ಚೀರಾಟ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ. ಸೂರ್ಯನ ಆ ಹೊಂಬೆಳಕು ಎಷ್ಟು ಚೆನ್ನಾಗಿ ಅಲ್ಲಿ ಬನದಲ್ಲಿ ಕಾಣಿಸ್ತಾ ಇದೆ. ಈ ಮನೆಗಿಂತ ಆ ಬನೆನ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಗೋಪಾಲ ಹೇಳ್ತಾ ಇದ್ದಾನೆ. ನೀನೊಬ್ಬಳು ಅಲ್ಲಿದ್ದರೆ ಸಾಕಾಗಿತ್ತಮ್ಮ, ಬನ ಮನೆಗಿಂತನೂ ಚೆನ್ನಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾನವನು. ಈ ಒಂದು ಮಗನ ಗೋಪಾಲನ ಸಂತಸವನ್ನ ನೋಡಿ ಇಲ್ಲಿ ತಾಯಿ ಹೇಳ್ತಾಳೆ, ಹೌದಪ್ಪ, ಈ ಪ್ರಕೃತಿಯೇ ಗೋಪಾಲನ ಲೀಲೆ. ಒಂದು ಗೋಪಾಲನಿಂದ ಈ ಪ್ರಕೃತಿ ಇದೆ, ಸೃಷ್ಟಿ ಇದೆ ಅಂತ ಇಲ್ಲಿ ತಾಯಿ ಹೇಳ್ತಾರೆ. ಮತ್ತೆ ತಾಯಿ ಹೇಳಿದ್ರು, ನೀನು ಶಾಲೆಗೆ ತಡ ಆಗ್ತಿದೆ, ಹೋಗ್ಬಾ, ನಾನಲ್ಲಿ ನಿನಗೆ ಗಂಜಿ ಮಾಡಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಗ ಗೋಪಾಲ ಏನು ಮಾಡ್ತಾನೆ, ಸರಿ ಅಮ್ಮ ಆಯಿತು, ನಾನು ಗಂಜಿಯನ್ನು ಕುಡಿದು ಶಾಲೆಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಆಗ ಅವನಿಗೆ ಒಂದು ನೆನಪಾಗತ್ತೆ, ನಾನು ಶಾಲೆಯಿಂದ ಬರುವಾಗ ಕಾಡು ದಾರಿಯಲ್ಲಿ ಬರಬೇಕು. ಆ ಕಾಡು ದಾರಿಯಲ್ಲಿ ನಾನು ಬರುವಾಗ ನನಗೆ ಹೆದರಿಕೆ ಆಗತ್ತಮ್ಮ ಅಂತ ಅವನು ಹೇಳ್ತಾನೆ. ನನ್ನ ಸ್ನೇಹಿತರೊಂದಿಗೆ, ಅಂದರೆ ಅವರೆಲ್ಲ ಶ್ರೀಮಂತರ ಮಕ್ಕಳಾಗಿರ್ತಾರೆ, ರಾಮು, ಕಿಟ್ಟಿ, ಈ ರೀತಿಯ ಶ್ರೀಮಂತರ ಮಕ್ಕಳು, ಅವರಿಗೆ ಒಂದೊಂದು ಆಳುಗಳಿರ್ತಾರೆ ಅವ್ರ ಜೊತೆ ಬರಲಿಕ್ಕೆ. ಸೊ ಹಾಗಾಗಿ ಅವ್ರ ಜೊತೆ ಬರುವಾಗ ಆಳುಗಳು ಅಂದರೆ ಬೇರೆ ಜನರು ಕೂಡ ಇರ್ತಾರೆ. ಆದರೆ ನಾನು ಬರುವಾಗ ನನ್ನ ಜೊತೆ ಯಾರೂ ಇರೋದಿಲ್ಲಮ್ಮ, ನನಗೆ ಕಾಡಿನಲ್ಲಿ ಬರಬೇಕಾದ್ರೆ ಭಯ ಆಗತ್ತೆ ಅಂತ ಇಲ್ಲಿ ಗೋಪಾಲ ತಾಯಿ ಹತ್ರ ಹೇಳ್ತಾ ಇದ್ದಾನೆ. ಇಲ್ಲಿ ತಾಯಿ ಗೋಪಾಲನಿಗೆ ಹೇಳ್ತಾಳೆ, ನೋಡು ಮಗು, ಅವರೆಲ್ಲರೂ ಶ್ರೀಮಂತರ ಮಕ್ಕಳು, ಹಾಗಾಗಿ ಅವರ ಜೊತೆಗೆ ಜನರು ಬರ್ತಾರೆ. ನಮಗೆ ನೂಲು ಮಾರಿದ ಹಣದಲ್ಲೇ
ಸಂಪಾದನೆ ಮಾಡಿಕೊಂಡು ಜೀವನವನ್ನು ಸಾಗಿಸ್ಬೇಕು. ಹಾಗಾಗಿ ನಮ್ಮ ಹತ್ರ ಅಷ್ಟೊಂದು ಮಾಡಲಿಕ್ಕೆ ಆಗಲ್ಲ ಮಗು ಅಂತ ತಿಳಿಸಿ ಹೇಳಿ ಗಂಜಿಯನ್ನು ಕುಡಿ ಅಂತ ಹೇಳಿ ಶಾಲೆಗೆ ಹೊರಡು ಅಂತ ಹೇಳ್ತಾರೆ. ಆಗ ಇಲ್ಲಿ ಗೋಪಾಲ ಕೇಳ್ತಾನೆ, ಅಮ್ಮ ನೀನು ನನಗೆ ಮೊನ್ನೆ ಹೇಳಿದ್ಯಲ್ಲ ಒಂದು ಪಂಚೆಯನ್ನು ಕೊಡ್ತೀನಿ ಅಂತ ಹೇಳಿ, ಆ ಪಂಚೆಯನ್ನು ನನಗೆ ಕೊಡಮ್ಮ. ನನ್ನ ಸ್ನೇಹಿತರೆಲ್ಲ ಬೆಲೆಯುಳ್ಳುವ ಒಂದು ವಸ್ತ್ರವನ್ನು ಹಾಕ್ಕೊಂಡು ಬರ್ತಾರೆ, ನನ್ನನ್ನು ನೋಡಿ ಅವರು ಹಾಸ್ಯ ಮಾಡ್ತಾರೆ, ಅದು ನನಗೆ ಸಹಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ, ನನಗೆ ಪಂಚೆಯನ್ನು ಯಾವಾಗ ಕೊಡ್ತೀಯಾ ಅಂತ ತಾಯಿಯನ್ನು ಇಲ್ಲಿ ಗೋಪಾಲ ಕೇಳ್ತಾನೆ. ಆಗ ತಾಯಿ ಹೇಳ್ತಾರೆ, ನೀನು ಗಂಜಿ ಕುಡಿದು ಬಾ, ಅಷ್ಟರಲ್ಲಿ ನಾನು ನಿನಗೆ ಪಂಚೆಯನ್ನು ಕೊಡ್ತೀನಿ ಅಂತ. ತಾಯಿ ಮನಸ್ಸಿನಲ್ಲೇ ಇಲ್ಲಿ ನೋವನ್ನು ಪಡ್ತಾ ಇದ್ದಾಳೆ, ಸಂಕಟ ಪಟ್ಕೊಂಡವಳು ಹೇಳ್ತಾಳೆ, ಲಕ್ಷ್ಮೀಶ ಇದುವರೆಗೆ ನಾನು ಬಡವಳು ಅಂತ ನನಗೆ ಮಾತ್ರ ತಿಳಿದಿತ್ತು, ಆದರೆ ಇವತ್ತು ನನ್ನ ಪರಿಸ್ಥಿತಿ ನನ್ನ ಮಗುವಿಗೆ ಗೋಪಾಲನಿಗೆ ಕೂಡ ನಾನು ನನ್ನ ಬಡತನದ ಬಗ್ಗೆ ಹೇಳುವಂತಾಯ್ತಲ್ಲ ಅಂತ ಅವಳು ನೊನ್ಕೋತಾ ಇದ್ದಾಳೆ. ಹಾಗೆ ಅವಳಿಗೆ ಒಂದು ಆಲೋಚನೆ ಬರುತ್ತೆ, ಆಗಲೇ ಗೋಪಾಲ ಕಾಡಿನ ದಾರಿಯಲ್ಲಿ ನಾನೊಬ್ಬನೇ ಬರುವಾಗ ನನಗೆ ಹೆದರಿಕೆ ಆಗತ್ತಮ್ಮ ಅಂತ ಹೇಳ್ಕೊಂಡಿದ್ದ, ಹಾಗಾಗಿ ನಾನು ಯಾರನ್ನ ಅವನ ಜೊತೆ ಮಾಡಿ ಕಳಿಸ್ಲಿ ಗೋಪಾಲ ಅಂತ ಇಲ್ಲಿ ಮನಸ್ಸಿನಲ್ಲೇ ಅವಳು ನೊಂದ್ಕೊಳ್ತಾ ಗೋಪಾಲನಿಗೆ ಹೇಳ್ತಾಳೆ, ನಾನು ನಿನ್ನನ್ನೇ ನಂಬಿದ್ದೀನಿ, ನನ್ನ ಮಗುವನ್ನು ನೀನೇ ಕಾಪಾಡಬೇಕು ಅಂತ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾಳೆ. ಹಾಗೆ ಮಗುವನ್ನು ಕರೀತಾಳೆ, ಪಂಚೆಯನ್ನು ಕೊಟ್ಟು ಹಣೆಗೆ ತಿಲಕವನ್ನು ಇಟ್ಟು ನೀನು ಶಾಲೆಗೆ ಹೋಗಿ ಬಾ ಅಂತ ಹೇಳಿ ಕಳಿಸ್ತಾಳೆ. ಆ ಸಂದರ್ಭದಲ್ಲಿ ಆಕೆ ಹೇಳ್ತಾಳೆ, ನಿನಗೆ ಕಾಡಿನಲ್ಲಿ ಬರುವಾಗ ನಿಂಗೇನಾದರೂ ಭಯ ಆಯ್ತಂದ್ರೆ ನೀನು ಗೋಪಾಲನನ್ನು ಕರಿ, ಅವನು ನಿನ್ನ ಸಹಾಯಕ್ಕೆ ಬರ್ತಾನೆ ಅಂತ ಹೇಳಿ ಹೇಳ್ತಾಳೆ. ಆಗ ಈ ಗೋಪಾಲ ಸರಿ ಅಮ್ಮ ನಾನು ಶಾಲೆಗೆ ಹೋಗಿ ಬರ್ತೀನಿ ಅಂತ ತಾಯಿಗೆ ನಮಸ್ಕರಿಸುತ್ತಾನೆ. ನಂತರ ಅವನು ಕೇಳ್ತಾನೆ, ಅಮ್ಮ ಈ ಗೋಪಾಲ ಅಂತ ಹೇಳಿದ್ರೆ ಯಾರು ಅಂತ. ಗೋಪಾಲ ಅಂತ ಹೇಳಿದ್ರೆ ಅವನು ನಿನ್ನಣ್ಣ, ನನ್ನ ಹಿರಿಯ ಮಗ, ಅವನು ಕಾಡಿನಲ್ಲಿ ದನ ಕಾಯ್ತಾ ಇರ್ತಾನೆ, ನೀನು ಕರೆದ ತಕ್ಷಣ ಅವನು ನಿನಗೆ ಬಂದು ಸಹಾಯ ಮಾಡಿ ಕಾಡನ್ನು ದಾಟಿಸ್ತಾನೆ ಮಗು ಅಂತ ಇಲ್ಲಿ ತಾಯಿ ಹೇಳಿದ್ರು. ಆಗ ಆ ಗೋಪಾಲ ಕೇಳ್ತಾನೆ, ಅಮ್ಮ ಅವನಿಗೆ ನಿನ್ನ ಪರಿಚಯ ಇದೆಯಾ ಅಂತ. ಆಗ ತಾಯಿ ಹೇಳ್ತಾರೆ, ಅವನಿಗೆ ನನ್ನ ಪರಿಚಯ ಅಷ್ಟೇ ಅಲ್ಲ ಮಗು, ಎಲ್ಲರ ಪರಿಚಯವೂ ಅವನಿಗೆ ಇದೆ, ಅವನು ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳಿ ತಾಯಿ ಹೇಳಿದ್ರು. ಮಕ್ಕಳೇ, ಈಗ ದಿನ ಕಳೆದು ಸಂಜೆ ಆಯಿತು. ಈಗ ಗೋಪಾಲ ಶಾಲೆಯಿಂದ ಹಿಂದಿರುಗಿ ಬರ್ತಾ ಇದ್ದಾನೆ. ಆ ಕಾಡಿನ ದಾರಿಯಲ್ಲಿ ಆತ ಬರುವಾಗ ಆತನ ಕೈಯಲ್ಲಿದ್ದ ಈಗ ಸ್ಲೇಟು ಬಳಪ ಚಾಪೆ ಏನಿರತ್ತಲ್ವಾ ಅದನ್ನೆಲ್ಲ ಅವನು ಕೆಳಗೆ ಇಟ್ಬಿಟ್ಟು ಹೂವನ್ನು ತೆಗಿಲಿಕ್ಕೆ ಮರವನ್ನು ನೋಡ್ತಾನೆ. ಆ ಮರದ ಕಡೆ ಅವನು ನೋಡಿದಾಗ ಹೂವನ್ನು ತೆಗಿಬೇಕಾದ್ರೆ ಸೂರ್ಯ ಮುಳುಗಿ ಕತ್ತಲಾಗುವ ಸಮಯ ಬಂದು ಬಿಡುತ್ತೆ. ಅವನಿಗೆ ಗೋಪಾಲನಿಗೆ ಹೆದರಿಕೆ ಆಗೋಕ್ಕೆ ಶುರು ಆಗತ್ತೆ. ಆಗ ಅವನು ಅಮ್ಮ ಹೇಳಿದ್ದನ್ನು ನೆನಪು ಮಾಡ್ಕೊಳ್ತಾನೆ. ಅಮ್ಮ ಹೇಳಿದ್ರಲ್ವಾ ನಿನಗೆ ಭಯ ಆದರೆ ಗೋಪಾಲನ ಕರಿ ನೀನು, ಆಗ ಗೋಪಾಲ ನಿನಗೆ ಬಂದು ಸಹಾಯ ಮಾಡ್ತಾನೆ ಅಂತ. ಆಗ ಗೋಪಾಲ ದನ ಕಾಯುವ ಗೋಪಾಲ ಎಲ್ಲಿದ್ದಾನೆ ಅಂತ ಹೇಳಿ ಈ ಗೋಪಾಲ ಏನು ಮಾಡ್ತಾನೆ, ಗೋಪಾಲಣ್ಣ ಗೋಪಾಲಣ್ಣ ಎಲ್ಲಿದ್ಯಾ, ನನಗೆ ಭಯ ಆಗ್ತಾ ಇದೆ ಬಾ ಅಂತ ಹೇಳಿ ಇಲ್ಲಿ ಕರೀತಾನೆ. ಆಗ ಗೋಪಾಲ ಬರುವುದೇ ಇಲ್ಲ, ಅವನ ಉತ್ತರವೇ ಇಲ್ಲ. ಇವನಿಗೆ ಮತ್ತೆ ಆಶ್ಚರ್ಯ ಆಗತ್ತೆ, ಅಮ್ಮ ಹೇಳಿದ್ದು ಎಂದೂ ಸುಳ್ಳಾಗಲ್ಲ ಅಲ್ವಾ, ಅಮ್ಮ ಹೇಳಿದ್ರಲ್ಲ, ಯಾಕೆ ಈ ಗೋಪಾಲಣ್ಣ ಬರ್ತಾ ಇಲ್ಲ ಅಂತ ಹೇಳಿ ಮತ್ತೆ ಹೆದರಿಕೆಯಿಂದ ಅಣ್ಣ ಅಣ್ಣ ಗೋಪಾಲಣ್ಣ ನೀನು ಎಲ್ಲಿದ್ಯೋ ಬಾರೋ ಅಂತ ಕರೀತಾನೆ. ಆಗ ಈ ಬನದ ಗೋಪಾಲ, ಏನೋ ಗೋಪಾಲ ಯಾಕೆ ನನ್ನನ್ನು ಕರೀತಿದ್ಯಾ ಅಂತ ಒಂದು ಧ್ವನಿ ಕೇಳತ್ತೆ. ಈ ಗೋಪಾಲ ಹೇಳ್ತಾನೆ, ನೀನು ಈ ಕತ್ತಲಲ್ಲಿ ಏನು ಮಾಡ್ತಾ ಇದ್ಯಾ, ನಡಿ ಮನೆಗೆ ಹೋಗೋಣ, ನೀನು ನನ್ನ ಜೊತೆ ಬಾ, ನನ್ನನ್ನು ಸಹಾಯ ಮಾಡು, ಅಮ್ಮ ಹೇಳಿದ್ರು ನನಗೆ ಹೆದರಿಕೆ ಆದರೆ ನಿನ್ನನ್ನು ಕರಿಬೇಕು ಅಂತ ಹೇಳಿ, ಹಾಗಾಗಿ ನೀನು ಎಲ್ಲಿದ್ಯಾ ಬಾ ಅಣ್ಣ ಅಂತ ಕರೀತಾನೆ. ಆಗ ಈ ಬನದ ಗೋಪಾಲ ಹೇಳ್ತಾನೆ, ನೋಡು ನಾನು ಮೇಲಿದ್ದೀನಿ, ನಾನೀಗ ಬಂದು ನಿನಗೆ ಸಹಾಯ ಮಾಡಲಿಕ್ಕಾಗಲ್ಲ, ಹಾಗಾಗಿ ನಾನು ಜೊತೆಯಲ್ಲೇ ಇರ್ತೀನಿ, ನೀನು ಧೈರ್ಯವಾಗಿ ಹೋಗು, ನಾನು ನಿನ್ನನ್ನು ಮೇಲಿಂದನೇ ನೋಡ್ತಾ ಇರ್ತೀನಿ, ನನಗಿಲ್ಲಿ ಕೆಲಸ ಇದೆ ಅಂತ ಇಲ್ಲಿ ಹೇಳ್ತಾನೆ. ಇಲ್ಲಿ ಬನದ ಗೋಪಾಲ ಹೇಳ್ತಾನೆ, ನೋಡು ನಾನಿದ್ದೀನಿ, ಧೈರ್ಯವಾಗಿ ನೀನು ಕಾಡಿನಿಂದ ಹೋಗು, ನಾನು ನಿನ್ನನ್ನು ನೋಡ್ತಾ ಇರ್ತೀನಿ ಅಂತ ಗೋಪಾಲನಿಗೆ ಧೈರ್ಯ ತುಂಬಿಸಿ ಕಳುಹಿಸಿ ಕೊಡ್ತಾನೆ. ಗೋಪಾಲ
ಹೋಗ್ತಾನೆ. ಆಗ ಈ ಬನದ ಗೋಪಾಲ ಆ ಕಾಡಿನ ಆಚೆ ಬರ್ತಾನೆ. ಬಂದಾಗ ಆತನ ತಲೆಯ ಮೇಲೆ ಸಣ್ಣದಾದ ಒಂದು ಕಿರೀಟ, ಅದಕ್ಕೆ ನವಿಲುಗರಿ, ಕೈಯಲ್ಲಿ ಕೊಳಲನ್ನು ಹಿಡಿದುಕೊಂಡು ನಗುತ್ತಾ ಗೋಪಾಲ ಹೋಗುವುದನ್ನು ಅವನು ನೋಡ್ತಾ ಇರ್ತಾನೆ. ಅದಾದ ನಂತರ ಕೊಳಲನ್ನು ಹಿಡಿದು ಆತ ಹಾಡನ್ನು ಹಾಡ್ತಾನೆ. ಮಕ್ಕಳೇ, ಇದಿಷ್ಟು ಈ ಪಾಠದ ನನ್ನ ಗೋಪಾಲ ಎಂಬ ಪಾಠದ ಸಾರಾಂಶ ಆಗಿರುತ್ತೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ಪಾಠದಲ್ಲಿ ಸಿಗ್ತೀನಿ.